ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿರಿ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಸ್ವಲ್ಪ ಸಮಾಧಾನವಾಗಿರು. ಅಣ್ಣಂಗೆ ಏನೂ ಆಗಿರಲ್ಲ, ಆರಾಮಾಗಿರ್ತಾನೆ. ನೀ ಸುಮ್ಮನೆ ಗಾಬರಿ ಆಗ್ತಿದ್ಯಾ. ಅದು ಏನೇ ಇರಲಿ ಸಂಧ್ಯಾ, ಫೋನ್ ಪಿಕ್ ಮಾಡಿ ಮಾತಾಡೋದಕ್ಕೇನು? ನಾನೊಬ್ಳು ಇಲ್ಲ ಅವನಿಗೋಸ್ಕರ ಕಾಯ್ತಾ ಇರ್ತೀನಿ ಅನ್ನೋದು ನೆನಪೇ ಇರಲ್ವಾ? ನೆನಪಾಗುತ್ತೆ ಬಾಸು, ನಿನಗೋಸ್ಕರ ನಾನು ಬದುಕಿದ್ದೀನಲ್ವಾ, ಯಾವಾಗಲೂ ನಿನ್ನ ನೆನಪಾಗುತ್ತೆ. ಏನು ಅಮ್ಮವ್ರಿಗೆ ಕೋಪ ಕುದೀತಾ ಇದೆ? ಜ್ವರ ಕುದೀತಿದ್ರು ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರೂ ಕೆಲ್ಸಕ್ಕೆ ಹೋಗಿದ್ದಲ್ಲ, ಇನ್ನೇನು ನಿನ್ನ ಮೇಲೆ ಕೋಪ ಬರದಲ್ಲೇ ಪ್ರೀತಿನ ಬರುತ್ತೆ? ಹುಷಾರಾಗಿದೆಯಾ ಅಲ್ವಾ? ಜ್ವರ ಸ್ವಲ್ಪ ಕಡಿಮೆ ಆದಾಗಿದೆ. ಅಮ್ಮನ ಕೈ ಗುಣ ಸಿರಿ, ಅಮ್ಮನ ಕೈ ಮಗನ ಮೇಲೆ ಬಿದ್ದರೆ ಸಾಕು, ಜ್ವರಕ್ಕೆ ಜ್ವರ ಬಂದು ಹೇಳ್ದೆ ಕೇಳದೆ ಓಡಾಗುತ್ತೆ. ಏನ್ ಹೇಳ್ತಿದ್ಯಾ ಅಣ್ಣ? ಅಲ್ಲೇನಾಯ್ತು ಗೊತ್ತಾ? ಇವತ್ತಿಗೂ ನಿನಗೆ ಟ್ಯಾಬ್ಲೆಟ್ ನುಂಗಕ್ಕೆ ಬರಲ್ಲ. ಅದನ್ನ ಪುಡಿ ಮಾಡಿ ಹಾಲಲ್ಲೋ ನೀರಲ್ಲೋ ಹಾಕ್ಕೊಟ್ರೆ ತಗೋತೀಯ. ಅಮ್ಮನ ಕೈ ಗುಣನೇ ಅಂತದ್ದು. ಅಮ್ಮನ ಪ್ರೀತಿ ಅಮೃತ ಇದ್ದಾಗೆ, ಅಮೃತನ ಕುಡ್ದವ್ರಿಗೆ ಯಾವ ಭಯನೂ ಇರಲ್ಲ. ನಿಜ ಅಣ್ಣ, ಅಮ್ಮನ ಕೈಯಲ್ಲಿ ಜಾದೂನೇ ಇದೆ. ನಾವು ಚಿಕ್ಕವರಿದ್ದಾಗ ನಮಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಅಮ್ಮ ಸಹಿಸ್ತಾನೆ ಇರ್ಲಿಲ್ಲ. ಆಸ್ಪತ್ರೆಗೆ ಹೋಗೋ ಮುಂಚೆ ಅಮ್ಮ ಮನೆ ಮದ್ದು ಮಾಡಿ ಕೊಡ್ತಿದ್ಲು. ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ನಾವು ಹುಷಾರಾಗ್ಬಿಡ್ತಿದ್ವಿ. ಅಂತೂ ಅವಿ ಪೂರ್ಣಿ ಇಬ್ರು ಮುಂದೆನೂ ನಿನ್ನ ಟ್ಯಾಬ್ಲೆಟ್ನ ಕರ್ಗಿಸೇ ತಗೊಂಡ್ಯಾ? ಏನ್ ಮಾಡ್ಲಿ, ಅಮ್ಮ ಕೊಟ್ಟಿದ್ದೆ ಹಾಗೆ. ಅವರಿಬ್ರು ನಗ್ಲಿಲ್ವಾ? ನಗ್ತಿದ್ರು. ಅಮ್ಮ ಈಗ್ಲೂ ನನ್ನನ್ನ ಮಗು ತರನೇ ನೋಡ್ಕೋತಾಳೆ, ಅದಕ್ಕೆ ಹಾಗೆ ಕೊಡ್ತಿದ್ದಾಳೆ ಅಂತ ಅಮ್ಮನ ಮೇಲೆ ಹೇಳ್ಬಿಟ್ಟೆ. ಆಹಾ, ಎಂತ ಸುಳ್ಳು ಹೇಳಿದ್ಯಾ ನೋಡು. ಟ್ಯಾಬ್ಲೆಟ್ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ, ಮುದ್ದನಲ್ಲಿ ಹಾಕ್ಕೊಡು ಅಥವಾ ಹಾಲಲ್ಲಿ ಬೆರೆಸ್ಕೊಡು ಅಂತ ಈಗಲೂ ಕೇಳೋದು ನೀನು. ನಿನ್ನ ಪದ್ಧತಿ ಏನು ಅಂತ ಅವ್ರಿಗೂ ಗೊತ್ತಾಗಿರುತ್ತೆ ಬಿಡು. ಇಲ್ಲ ಇಲ್ಲ, ಅವ್ರಿಗೇನು ಗೊತ್ತಾಗಿರಲ್ಲ, ನಾನೇನು ಚಿಕ್ಕ ಮಗುನಾ? ಸಿರಿ, ಅಣ್ಣ ಏನೋ ಅಮ್ಮನ ಕೈಗುಣದಿಂದ ಹುಷಾರಾಗಿದ್ದಾನೆ, ಆದ್ರೆ ನೀನೀಗ ಅವನ ಪ್ರೀತಿಯಿಂದ ಹುಷಾರಾಗಿ ನೋಡ್ಕೊ. ಯಾಕಂದ್ರೆ ಅವನಿನ್ನೂ ಚಿಕ್ಕ ಮಗುನೇ. ಅದ್ ನಿಜ ಸಂಧ್ಯಾ. ಸಮರ್ಥ್ ಎಷ್ಟೇ ದೊಡ್ಡವನಾಗಿದ್ರು ಅವನಲ್ಲಿರೋ ಮಗುವಿನ ಮನಸ್ಸು ಇನ್ನೂ ಹಾಗೆ ಇದೆ. ಹೌದು, ಮನೆಗೊಂದು ಮಗು ಬರೋವರೆಗೂ ಅವನು ಮಗು ತರನೇ ಇರ್ಲಿ ಬಿಡು. ತಲೆಹರಟು ಆಗಿದ್ಯಾ ನೀನು. ಸರಿ, ಅಣ್ಣ ಕಾಯ್ತಿರ್ತಾನೆ, ಬೇಗ ಹೋಗು. ಇನ್ನು ಯಾಕ ಬರಲಿಲ್ಲ ಹುಬ್ಬಳ್ಳಿಯವ, ವಾರದಾಗ 3 ಬಂದು ಹೋಗವ. ಸರಿ, ನಾನು ಬೇಗ ಹೊರಡ್ಬೇಕು. ತಿಂಡಿ ರೆಡಿನಾ? ಬಂದೆ. ಸಿರಿ, ಕಸ ಗುಡಿಸಿದ್ದಾಯ್ತು, ನನಗೂ ಸ್ವಲ್ಪ ತಿಂಡಿ ಕೊಡಮ್ಮ. ಮಾವ, ಬರೀ ಕಸ ಗುಡ್ಸಿದ್ರೆ ಸಾಕಾ? ಇನ್ನು ಒರೆಸ್ಬೇಕಲ್ವಾ? ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಡಿ. ಆಮೇಲೆ ಕೂತ್ ತಿಂದ್ರೆ ಹೊಟ್ಟೆನೂ ಹಸುವಾಗಿರುತ್ತೆ, ಮೈಗೂ ಹತ್ತುತ್ತೆ. ಕಸ ಗುಡಿಸೋದು ಒರೆಸೋದು ಎಲ್ಲ ಇದ್ದೇ ಇರುತ್ತಮ್ಮ. ಮೊದಲು ತಿಂಡಿ ತಿಂದು ತೇಗೋ ಕೆಲಸ ಮಾಡಬೇಕು. ಇದೇನಿದು? ಮಾವ ಇತ್ತೀಚೆಗೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ, ತುಂಬಾ ಬದಲಾಗಿರೋ ಕಾಣಿಸ್ತಾ ಇದೆ. ಬದಲಾಗ್ಬೇಕಲ್ವಾ ಅಣ್ಣ? ಮನುಷ್ಯ ಯಾವಾಗ್ಲೂ ಒಂದೇ ತರ ಇರಕ್ಕಾಗತ್ತಾ? ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಬಂದುಬಿಟ್ರೆ ಪ್ರಪಂಚ ಬದಲಾಗೋಗಿದೆ ಅಂತ ಅನ್ಸಕ್ ಶುರುವಾಗಿಬಿಡುತ್ತೆ. ನೀವೆಲ್ಲ ಮನೆಯವರು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರುವಾಗ ನಾನು ಒಬ್ಬನೇ ದಂಡ ಪಿಂಡದ ಹಾಗೆ ಕೂತ್ಕೊಂಡು ತಿಂಡಿ ತಿನ್ನಕ್ಕಾಗತ್ಯೇ? ಅದಕ್ಕೆ ನಾನು ಏನೋ ನನ್ನ ಕೈಲಾದ್ರ ಮಟ್ಟಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡಿದ್ದೀನಿ ಅಷ್ಟೆ. ನಾನೇನಾದರೂ ಇಡೀ ಮನೇನ ಮನಸ್ಸಿಟ್ಟು ಕಸ ಗುಡಿಸಿ ಒರೆಸಿ ಮಾಡಿದೆ ಅಂತ ಇಟ್ಕೊಳ್ಳಿ, ನೆಲದ ಮೇಲೆ ತಟ್ಟೆ ಎಲೆ ಏನೂ ಹಾಕೊಳ್ಳದೆ ಡೈರೆಕ್ಟ್ ಆಗಿ ಅನ್ನ ಸಾಂಬಾರ್ ಬಡಿಸ್ಕೊಂಡು ತಿಂದು ಬಿಡ್ಬೋದು. ಅಷ್ಟು ನೀಟಾಗಿರುತ್ತೆ. ಹಾಗಾದ್ರೆ ಅಲ್ಲೇ ಊಟ ಹಾಕದಮ್ಮವ?
ತಮಾಷೆಗೆ ಹೇಳ್ದೆ ಕಣಮ್ಮ. ಸಮರ್ಥ್, ನಿಂಗೆ ಹುಷಾರಿಲ್ಲ, ಇವತ್ತೊಂದಿನಾದ್ರೂ ಮನೆಯಲ್ಲಿರ್ಬೋದಲ್ವಾ? ನಾನು ಹುಷಾರಾಗಿ ಇದ್ದೀನಿ ಬಾಸು, ಬೇಕಿದ್ರೆ ನೋಡು. ಏನಮ್ಮ ನೀವು ಈಗಿನ ಕಾಲದ ಹುಡುಗರು ಸಣ್ಣ ಪುಟ್ಟ ಜ್ವರ ಬಂದು ಎದುರ್ಕತ್ತೀರ. ನಾನು ನೋಡಿ ಈ ವಯಸ್ಸಲ್ಲೂ ಕೋಲ್ ತಿಂದ್ರು ಅರ್ಗಿಸ್ಕೊತೀನಿ ಗೊತ್ತಾ. ಮಾವ, ನಾಳೆ ತಿಂಡಿಗೆ 2 kg ಕಲ್ ಕೊಡ್ಲಾ? ಹಲ್ ಗಟ್ಟಿಯಾಗಿದೆ ತಾನೆ? ತಮಾಷೆ ಮಾಡ್ತೀಯಮ್ಮ ತಿಂಡಿ ತಿನ್ನೋ ಟೈಮಲ್ಲಿ. ಇದನ್ನು ಮಾತು ಹೇಳಿದೆ ಅಷ್ಟೇ. ಆದರೂ ಸಮರ್ಥ್, ಇವತ್ತು ಒಂದಿನ ರೆಸ್ಟ್ ಮಾಡು. ಇಲ್ಲ ಸಿರಿ, ನಂಗೆ ತುಂಬ ಕೆಲಸಗಳಿದೆ. ಅಮ್ಮನ ಹೆಸರಲ್ಲಿ ಕಂಪ್ನಿ ಶುರು ಮಾಡ್ತಿದ್ದಾರಲ್ವಾ, ಆ ಕಂಪ್ನಿಗೆ ನಂದು ಅಂತ ಸ್ವಲ್ಪನಾದರೂ ಹಳಿಲ್ ಸೇವೆ ಇರಬೇಕಲ್ವಾ. ನಾವು ಅವ್ರಿಗೋಸ್ಕರ ಅಂತ ಏನೂ ಮಾಡಲಿಲ್ಲ, ಕಡೆ ಪಕ್ಷ ಅವ್ರ ಹೆಸರನ್ನಾದರೂ ಉಳಿಯುವಂಥ ಕೆಲಸ ಮಾಡಬೇಕಲ್ವಾ. ಕರೆಕ್ಟ್ ಅಣ್ಣ, ಆ ಕಂಪ್ನಿ ಕೆಲಸದಲ್ಲಿ ನಾನು ಇನ್ವಾಲ್ವ್ ಆಗಬೇಕು. ಹಾಂ, ಆ ಕಂಪ್ನಿ ಇನಾಗ್ರೇಷನ್ಗೆ ನಾನೇ ಪ್ಲ್ಯಾನ್ ಮಾಡಿಕೊಡ್ತೀನಿ. ಹಾಗಾದರೂ ಅವ್ರ ಋಣನ ಸ್ವಲ್ಪನಾದರೂ ತೀರಿಸ್ಬೋದು. ಆಯ್ತಾಯ್ತು, ಮೊದಲು ಈ ಮನೆ ಮೇಲಿರೋ ಸಾಲ ತೀರಿಸಿ ಆಮೇಲೆ ಋಣದ ಬಗ್ಗೆ ಮಾತಾಡಿ. ಇದು ಮಾತು ಹೇಳಿದೆ, ಜೋಕ್ ಜೋಕ್. ನಗು ಬರಲಿಲ್ವಾ? ಅಯ್ಯೋ, ಏನಿದೆ ಚಿಕ್ಕ ಮಕ್ಳಾಗೆ? ನೀವೇ ಹೇಳಿದ್ರಲ್ಲ ಬೇಗ ರೆಡಿ ಆಗಬೇಕು ಅಂತ. ಬೇಗ ರೆಡಿ ಆಗಬೇಕು ಅಂತ ಬಿಸಿನ ಬಾಯಲ್ಲಿ ಇಟ್ಕೊಂಡ್ರೆ ಬಾಯಿ ಸುಡಲ್ವಾ? ಹೌದಲ್ವಾ? ಬಾಯಲ್ಲಿ ಸಿಹಿ ಇರಬೇಕು, ಬಿಸಿ ಅಲ್ಲ. ಸಿಹಿನ? ಹೌದು ತುಳಸಿಯವರೇ, ಟೀ ಸ್ವಲ್ಪ ಸಿಹಿ ಕಮ್ಮಿ ಇದೆ. ಸಕ್ಕರೆ ಸರಿಯಾಗಿ ಹಾಕಿದ್ನಲ್ಲ. ಇಲ್ಲ, ಸಿಹಿ ಸ್ವಲ್ಪ ಕಮ್ಮಿ ಇದೆ. ತಗೊಳ್ಳಿ, ನೀವೇ ಕುಡಿದು ನೋಡಿ. ಸರಿಯಾಗಿದೆಯಲ್ಲ? ಸರಿಯಾಗಿದೆಯಾ? ಇಲ್ಲಿ ಕೊಡಿ. ಈಗ ಸರಿಯಾಗಿದೆ. ನಾನು ಹೇಳಿದ್ದು ಸಿಹಿ ಸಕ್ಕರೆಯಿಂದ ಬರುವಂಥದ್ದಲ್ಲ, ಹಾಗಾಗಿ ಆಗಲೇ ಸಿಹಿಯಾಗಿರಲಿಲ್ಲ. ಇಂಥ ಮಾತೆಲ್ಲ ಆಡೋದಕ್ಕೆ ಲೇಟ್ ಆಗಲ್ವಾ ಸಾಹೇಬ್ರಿಗೆ? ಹೌದಲ್ವಾ? ಸರಿ ಸರಿ, ನಾನು ಹೊರಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.